ನೀವು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಈ ಒಂದು ಪಂಚ್ ಮಂಕಿದು ವಿಡಿಯೋನ ನೀವು ನೋಡಿರ್ತೀರ. ನಿಮಗೆ ಗೊತ್ತಾ ಯಾಕೆ ಈ ವಿಡಿಯೋ ವೈರಲ್ ಆಯಿತು ಅಂತ ಹೇಳ್ಬಿಟ್ಟು? ಆ ಪಂಚ್ ಮಂಕಿ ಹುಟ್ಟಿದಾಗ ತನ್ನ ತಾಯಿ ಅದನ್ನ ದೂರ ಮಾಡಿಬಿಡುತ್ತೆ. ಅದಾದ ನಂತರ ಅದಕ್ಕೆ ಒಂದು ಎಮೋಷನಲ್ ಸಪೋರ್ಟ್ ಬೇಕಾಗುತ್ತೆ. ಅವಾಗ ಯಾವುದೇ ಒಂದು ಮಂಕಿಯನ್ನು ನೋಡಿದ್ರು ಅದರ ಹತ್ರ ಹೋಗ್ತಾ ಇರುತ್ತೆ. ಬಟ್ ಬೇರೆ ಮಂಕಿಗಳು ಇದನ್ನ ಪರ್ಚೋದು, ತಳ್ಳೋದು, ನೂಕೋದು ಈ ತರ ಎಲ್ಲ ಮಾಡ್ತಾ ಇರುತ್ತೆ. ಅದಕ್ಕೆ ಒಂಟಿತನ ಫೀಲ್ ಆಗುತ್ತೆ. ಅವಾಗ ಝೂನಲ್ಲಿ ನೋಡ್ಕೊಳ್ಳೋನಿರ್ತಾನಲ್ಲ, ಅವ್ನು ಬಂದು ಫೀಡ್ ಮಾಡಬೇಕಾದ್ರೆ ಅವನಿಗೆ ತುಂಬಾ ಅಂಟ್ಕೊಂಡ್ಬಿಡುತ್ತೆ. ಅವ್ನು ಆಚೆಗೆ ಹೋಗೋದಕ್ಕೆ ಆಗೋದಿಲ್ಲ. ಇದು ಸ್ವಲ್ಪ ಎಮೋಷನಲಿ ವೀಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವ್ನು ಏನ್ ಮಾಡ್ತಾನೆ, ಒಂದು ಅರಂಗುಟನ್ ಐಕ್ಯ ಒಂದು ಗೊಂಬೆಯನ್ನ ತಗೊಂಡ್ಬಂದು ಕೊಡ್ತಾನೆ. ಕೊಟ್ಟ ನಂತರನೂ ಸಹ ಆ ಒಂದು ಪಂಚ್ ಕೋತಿ ಬೇರೆ ಕೋತಿಗಳ ಹತ್ರ ಎಲ್ಲ ಹೋಗ್ತಾ ಇರುತ್ತೆ. ಬಟ್ ಬೇರೆ ಕೋತಿಗಳೆಲ್ಲ ತಳ್ಳೋದು, ನೂಕೋದು, ಕಿರ್ಚೋದು, ಪರ್ಚೋದು ಇದನ್ನೆಲ್ಲ ಮಾಡ್ತಿದ್ದಾಗ ವಾಪಸ್ ಬಂದು ಆ ಒಂದು ಟೆಡ್ಡಿ ಹತ್ರ ಹೋಗಿ ತಪ್ಕೊಂಡು ಕುತ್ಕೊಳ್ಳುತ್ತೆ. ಅದನ್ನ ಯಾರು ಕ್ಯಾಪ್ಚರ್ ಮಾಡಿದ್ರು ಏನೋ ಗೊತ್ತಿಲ್ಲ. ಅದಾದ್ಮೇಲೆ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅದಾದ್ಮೇಲೆ ಇವತ್ತು ಜಪಾನ್ ಅಲ್ಲಿ ಆ ಒಂದು ಪಂಚ್ ಮಂಕಿನ ನೋಡೋದಕ್ಕೆ ಆ ಝೂಗೆ ಕ್ಯೂ ನಿಂತ್ಕೊಂಡಿದ್ದಾರೆ, ಸಾಲುಗಟ್ಟಲೆ ಸಾವಿರಾರು ಜನ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್, ಪ್ರತಿಯೊಬ್ಬರು ಲೈಫಲ್ಲೂ ಒಂದು ರಿಜೆಕ್ಷನ್ ಅಂತ ಆಗಿರುತ್ತೆ. ಆದರೆ ಆ ಟೈಮಲ್ಲಿ ನಿಮ್ಗೆ ಯಾರಾದರೂ ಒಂದು ಮಾರಲ್ ಸಪೋರ್ಟ್ನ ಕೊಟ್ಟರು ಅಂದರೆ ನೀವು ಅವ್ರನ್ನ ತುಂಬ ಇಷ್ಟಪಡ್ತೀರ. ಅದೇ ರೀತಿ ಆ ಒಂದು ಪಂಚ್ ಮಂಕಿಗೆ ಸೈಕಾಲಜಿಕಲಿ ಆ್ಯಂಡ್ ಮಾರಲಿ ಸಪೋರ್ಟ್ ಕೊಟ್ಟಿದ್ದು ಆ ಒಂದು ಗೊಂಬೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಥರ ವೀಡಿಯೋಸ್ಗಳನ್ನ ನೋಡಬೇಕು ಅನ್ಸಿದ್ರೆ ಫಾಲೋ ಮಾಡೋದನ್ನ ಮಾತ್ರ ಮಾಡಬೇಡಿ. ಪೀಸ್.